ಮತ್ತೆ ಗಂಗಾಂಬಿಕೆ ಅಕ್ಕ ಅವರು, ಕೆ ಎಂ ನಾಗರಾಜ್ ಸರ್ ಅವರು, ಮತ್ತೆ ನಮ್ಮ ರಿಜ್ವಾನ್ ಅಣ್ಣ ಅವರು, ವಿಶೇಷವಾಗಿ ಎಲ್ಲ ನಮ್ಮ ಕಾಂಗ್ರೆಸ್ಸಿನ ಎಲ್ಲ ನಮ್ಮ ಅಕ್ಕ ತಾಯಿಗಳು ಎಲ್ಲ ಸೋದರರು ನೀವು ಬಂದಿದ್ದೀರಲ್ಲ, ನಾನು ನಿಮಗೆ ಪ್ರತಿಯೊಬ್ಬರಿಗೆ ನಾನು ಸಾಷ್ಟಾಂಗ ನಮಸ್ಕಾರ ಮಾಡಬೇಕು ಅಂತ ನಾನು ಬಯಸ್ತೀನಿ. ಇವತ್ತು ಜನಸಾಗರ ಇದೆ ನಮ್ಮ ಜಯನಗರದಲ್ಲಿ, ನಮ್ಮ ಬೆಂಗಳೂರು ದಕ್ಷಿಣದಲ್ಲಿ. ನಿಮ್ಮೆಲ್ಲರ ಆಶೀರ್ವಾದ ಇಲ್ಲ, ಮನೆ ಮಾತಾಗಿದೆ. ಇಡೀ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮತ್ತೊಮ್ಮೆ ಬರಬೇಕು. ನಮ್ಮ ಪಾರ್ಲಿಮೆಂಟ್ ಅಲ್ಲಿ 28 ಜನ ಖಚಿತವಾಗಿ ನಾವು ಸಂಸದನ್ನ ಕಳಿಸ್ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಪ್ರತಿಯೊಬ್ಬ ನಾಯಕರು. ಕಾಂಗ್ರೆಸ್ ನೀವು ಗುಡಿಬೇಕೆ, ನೀವು ನಡೀತೀರಾ. ಮನೆ ಮಾತಾಗಿದೆ ನಮ್ಮ ಕಾಂಗ್ರೆಸ್ ಗ್ಯಾರಂಟಿಗಳು. ಪ್ರತಿಯೊಬ್ಬ ಹೆಣ್ಣುಮಕ್ಕಳು, ಯುವಕರು, ಹಿರಿಯರು ಎಲ್ಲ ಸೋದರರು ಹೇಳ್ತಿದ್ದಾರೆ ಮತ್ತೊಮ್ಮೆ ಬರಬೇಕು. ಜನರಿಗಾಗಿ, ಮಹಿಳೆಯರಿಗಾಗಿ, ಅಲ್ಪಸಂಖ್ಯಾತರಿಗಾಗಿ, ಹಿಂದುಳಿದ ವರ್ಗದವರಿಗಾಗಿ, ರೈತರಿಗಾಗಿ, ಕಾರ್ಮಿಕರಿಗಾಗಿ ಮತ್ತೊಮ್ಮೆ ಬರಬೇಕು ಕಾಂಗ್ರೆಸ್ ಅಂತ ಹೇಳ್ತಿದೆ. ನಮ್ಮ ರಾಜ್ಯಕ್ಕೆ ಮಲತಾಯಿ ಧೋರಣೆ ಆಗಿದೆ 10 ವರ್ಷದಿಂದ. ಕೇಂದ್ರದಿಂದ ಬಿಜೆಪಿ ನಮಗೆ ಅನುದಾನ ಇರ್ಬೋದು, ನಮಗೆ ಎಷ್ಟು ಅನ್ಯಾಯ ಆಗಿದೆ ಅಂತ ನಿಮಗೂ ಸಹ ಗೊತ್ತಿದೆ.